ಸವಿರುಚಿಗೆ ಸ್ವಾಗತ. ನಾನು ಮೆಂತ್ಯ ಪಾಲಕ್ ಸೊಪ್ಪು ಬಾತ್ ಮಾಡ್ತಾಯಿದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಒಂಥರ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ. 2 ಲವಂಗ, 4 ಲವಂಗ, 1 ಚಕ್ಕೆ, 1 ಪಲಾವ್ ಎಲೆ, 1 ಏಲಕ್ಕಿ, 1 ಸ್ಟಾರ್ ಹೂವು. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು 2 ಹಸಿಮೆಣಸಿನ್ಕಾಯಿ ಒಂಚೂರು ಫ್ರೈ ಮಾಡ್ಕೊಬೇಕು. ಒಂದು 2 ನಿಮಿಷ. ಬ್ರೌನ್ ಆಗೋದೇನು ಬೇಕಾಗಿಲ್ಲ. ಒಂದು ಈರುಳ್ಳಿ ಹಸಿ ವಾಸನೆ ಇರುತ್ತಲ್ಲ, ಅದಕ್ಕೆ ಇದು. ಯಾವುದೇ ಅಡುಗೆನ ಇಷ್ಟಪಟ್ಟು ಮಾಡಬೇಕು. ಇವು ಮಾಡಬೇಕೆ, ಇವು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ರೆ ಅಡುಗೆ ಎಲ್ಲ ಟೇಸ್ಟ್ ಬರೋಲ್ಲ. ಯಾವುದೇ ಅಡುಗೆನೂ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಬೇಕು. 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮಟೊನು ಪುದೀನ ಹಾಕ್ತಾಯಿದ್ದೀನಿ. 2 ಟೊಮೊಟೊ, ಸ್ವಲ್ಪ ಪುದೀನ, ಸ್ವಲ್ಪ ಬಟಾಣಿ, ಒಂದು ಕಾಲು ಕಪ್ಪು. ಟೇಸ್ಟಿಗೆ ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನು ಜೀರಿಗೆ ಪೌಡ್ರು ಹಾಕಿ ಇಷ್ಟು ಮಸಾಲೆ ಹಾಕ್ತೀನಿ. ಈಗ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಫ್ರೈ ಆಗಿದೆ. ಈಗ ನೀರು ಹಾಕ್ಕೊಳ್ಳೋಣ. 2 ಗ್ಲಾಸ್ ಹಾಕಿದೆ, 4 ಗ್ಲಾಸ್ ನೀರು. ನಾನು 2 ಗ್ಲಾಸ್ ಅಕ್ಕಿ ಜಾಸ್ತಿ ತೊಗೊಳೋದು. ಮನೇಲಿರೋದು 3 ಜನ 4 ಜನ, ಅದಕ್ಕೆ. ಕುದಿ ಬಂದಿದೆ, ಅಕ್ಕಿ ಹಾಕ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಿದ್ದೀನಿ, 2 ವಿಸಿಲು. ತಣ್ಣಗಾಗಿದೆ. ಈಗ ಓಪನ್ ಮಾಡೋಣ. ರೆಡಿಯಾಗಿದೆ. ಚೂರು ಕಾಲ ಇದು ಮಾಡಬೇಕು. ಮೆಂತ್ಯ ಪಾಲಕ್ಕು ಬಾತ್ ರೆಡಿಯಾಗಿದೆ. ಪಲಾವು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ. ಆಲ್ ಅಂತ ಬೆಲ್ ಬಟನ್ ಬರುತ್ತಲ್ಲ, ಅದು ಪ್ರೆಸ್ ಮಾಡಿ.